ರೇಣುಕಾಸ್ವಾಮಿಗೆ ಹೊಡೆಯುವಾಗ ದರ್ಶನ್ ಚೀರಾಟ ನಡೆಸಿದ್ರಂತೆ. ಪಟ್ಟಣಗೆರೆ ಶೆಡ್ನಲ್ಲಿ ಎಗರಾಡಿ ಕೂಗಾಡಿದ್ರಂತೆ ದರ್ಶನ್. ಏನೋ ಅವಳಿಗೆ ತಿಂಗಳಿಗೆ 10,000 ರೂಪಾಯಿ ಕೊಡ್ತೀಯಾ ಅಂತ ಕೂಡ ಪ್ರಶ್ನೆ ಮಾಡಿದ್ರಂತೆ. 20,000 ದುಡಿಯೋ ನೀನು ಅವಳನ್ನು ಸಾಕ್ತೀಯಾ ಅಂಥೇಳಿ ಕುಹಕವನ್ನಾಡಿದ್ರಂತೆ. ಅವಳ ದಿನದ ಖರ್ಚು 20,000 ಕಣೋ. ರೇಣುಕಾಸ್ವಾಮಿ ಎದೆ ಮೇಲೆ ಒದ್ದು ದರ್ಶನ್ ಈ ಮಾತನ್ನು ಹೇಳ್ತಾರಂತೆ. ಚಾಟ್ನಲ್ಲಿ 10,000 ಕೊಡ್ತೀನಿ ಅಂಥೇಳಿ ರೇಣುಕಾಸ್ವಾಮಿ ಹೇಳಿದ್ದ. ಈ ಉತ್ತರ ಕುಮಾರನ ಪೌರುಷ ಒಲೆ ಮುಂದೆ ಅಂತಾರಲ್ಲ, ಹಂಗೆ ಗಜಗಾತ್ರದ ದರ್ಶನ್ ಸಪೂರ ದೇಹದ ರೇಣುಕಾಸ್ವಾಮಿಯನ್ನ ಹಿಂಸಿಸುವ ಸಂದರ್ಭದಲ್ಲಿ ಹೇಳಿದಂತಹ ಮಾತುಗಳಿವೆ. ಇವೆಲ್ಲವೂ ಕೂಡ ಚಾರ್ಟ್ ಶೀಟ್ನಲ್ಲಿ ಉಲ್ಲೇಖವಾಗಿದೆ. ಇವೆಲ್ಲವೂ ಕೂಡ ಡಿ ಗ್ಯಾಂಗ್ನ ಕ್ರೌರ್ಯತೆಯನ್ನ, ಡಿ ಗ್ಯಾಂಗ್ನ ಅಟ್ಟಹಾಸವನ್ನ, ಅವರ ವಿಕೃತತನವನ್ನ ಅನಾವರಣ ಮಾಡಿರುವಂಥದ್ದು. ಈ ರೀತಿಯ 10 ಹಲವು ಅಂಶಗಳು ಚಾರ್ಟ್ ಶೀಟ್ನಲ್ಲಿ ಅಡಕವಾಗಿರುವಂಥದ್ದು, ಉಲ್ಲೇಖವಾಗಿರುವಂಥದ್ದು. ಹೇಗೆ ರೇಣುಕಾಸ್ವಾಮಿಯನ್ನ ಹಿಂಸಿಸಿದ್ರು, ಹಿಂಸಿಸುವ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು, ಎಲ್ಲವೂ ಕೂಡ ಪೊಲೀಸರ ಇನ್ವೆಸ್ಟಿಗೇಷನ್ನಲ್ಲಿ ಬಹಿರಂಗವಾಗಿದೆ. 10,000 ರೂಪಾಯಿ ಕೊಡ್ತೀನಿ, ನನ್ನ ಜೊತೆ ಲಿವಿಂಗಲ್ಲಿರು ಅಂಥೇಳಿ ಆಫರ್ ಕೊಟ್ಟಿದ್ದಂತೆ ರೇಣುಕಾಸ್ವಾಮಿ. ಅದೇ ವಿಚಾರ ಪವಿತ್ರ ಗೌಡ ಅವರನ್ನು ಕೆರಳಿಸಿತ್ತು. ಈ ವಿಚಾರ ಪವನ್ಗೋಗಿ ದರ್ಶನ್ ಕಿವಿಗೆ ತಲುಪಿತ್ತು. ದರ್ಶನ್ ರಾಘವೇಂದ್ರ ಮೂಲಕ ರೇಣುಕಾಸ್ವಾಮಿಯನ್ನು ಎತ್ತಾಕೊಂಡು ಬಂದಿದ್ದ. ಅದಾದ ಮೇಲೆ ಸ್ಟೋನಿ ಬ್ರೂಕ್ ಪಬ್ನಿಂದ ಪಾರ್ಟಿ ಮಾಡ್ತಿದ್ದಂತಹ ದರ್ಶನ್ ಕಪ್ಪು ಬಣ್ಣದ ಸ್ಕಾರ್ಪಿಯೋ ಕಾರ್ನಲ್ಲಿ ಬಂದು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಈ ಎಲ್ಲ ವಿಚಾರವನ್ನು ಕೂಡ ಪ್ರಸ್ತಾಪಿಸ್ತಾನೆ. ನಿಗಿ ನಿಗಿ ಕೆಂಡವಾಗಿ ಮೃಗದ ರೀತಿಯಲ್ಲಿ ರೇಣುಕಾಸ್ವಾಮಿ ಮೇಲೆ ಮುಗಿ ಬೀಳ್ತಾನೆ. ಆ ಸಂದರ್ಭದಲ್ಲಿ ಅವಳಿಗೆ 10,000 ರೂಪಾಯಿ ಕೊಡ್ತೀನಿ ಅಂತೀಯ, ನೀನೇ 20,000 ರೂಪಾಯಿ ದುಡಿತೀಯಾ, ಅವಳ ಒಂದು ದಿನದ ಖರ್ಚೆ 20,000 ರೂಪಾಯಿ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪಿಸಿ ಹಿಗ್ಗಾಮುಗ್ಗ ಹಲ್ಲೆ ನಡೆಸಿದ್ದ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಇದರ ಜೊತೆಗೆ ಮತ್ತಷ್ಟು ವಿಚಾರಗಳು ಕೂಡ ಗೊತ್ತಾಗ್ತಾ ಇದೆ. ಈ ರೇಣುಕಾಸ್ವಾಮಿಯ ಮೇಲೆ 12ರಿಂದ 13 ಜನ ಮುಗಿಬೀಳ್ತಾರೆ. ನಾನಾ ರೀತಿಯಲ್ಲಿ ಹಿಂಸೆಯನ್ನು ಕೊಡ್ತಾರೆ, ಟಾರ್ಚರನ್ನು ಕೊಡ್ತಾರೆ, ಕೊಡಬಾರದ ಕಷ್ಟವನ್ನು ಕೊಟ್ಟು ಆತನನ್ನು ಸಾಯಿಸುವಂತಹ ಕೆಲಸ ಆಗಿರುವಂಥದ್ದು.